ಸಮಾವೇಶ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಿದ್ದಾರೆ ಸರ್. ಕಾಂಗ್ರೆಸ್ಗೆ ಕೌಂಟರ್ ಆಗಿ ಏನಾದ್ರು ಮಾಡ್ತಾರೆ ಕುಮಾರಸ್ವಾಮಿ ಅವರ ಈಗ 1.5 ವರ್ಷದಿಂದ ಕೌಂಟ್ರ್ ಮಾಡಿ ಸಾಕಾಗಿದೆ ನೋಡ್ರಿ. ಡೆಮಾಕ್ರಸಿನಲ್ಲಿ ಜನರ ಅಂತಿಮ ತೀರ್ಪು ಅಂತೇಳಿ ಅವತ್ತೇ ಸ್ವತಂತ್ರ ಬಂದಾಗಲೇ ಮಹಾತ್ಮ ಗಾಂಧಿಯವರು, ನೆಹರು, ಮೋದಿ, ಇವರು ನಮ್ಮ ಅಂಬೇಡ್ಕರ್ ಅವರು ತೀರ್ಮಾನ ಮಾಡಿದ್ದಾರೆ. ಇಷ್ಟೆಲ್ಲ ಎತ್ತರಕ್ಕೆ ಬೆಳೆದಂಥ ಅವರಿಗೆ ಬಿ ಜೆ ಪಿನಲ್ಲಿ ರಾಷ್ಟ್ರ ಆಡಳಿತ ಮಾಡ್ತಕ್ಕಂಥ ನಾಯಕತ್ವ ಇರ್ತಕ್ಕಂಥ ಲೀಡ್ರ್ ಅಲ್ಲಿ, ಜನತಾದಳದವರು ಅಲ್ಲಿ ತಾಳ್ಮೆನೇ ಇಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ ರೀ. ಈಗ 136 ಜನ ಗೆದ್ದು ಸರ್ಕಾರ ರಚನೆ ಆಗಿ ಇಷ್ಟೊಂದು ಒಳ್ಳೆ ಗ್ಯಾರಂಟಿ, ಸೊ ಗುಡ್ ಅಡ್ಮಿನಿಸ್ಟ್ರೇಷನ್ನು ಎಲ್ಲ ಮಾಡೋಣಾಗ ಡೇ ಒನ್ನಿಂದ ಇಲ್ಲಿವರೆಗೆ ಅವ್ರು ಮಲಗೇ ಇಲ್ವಲ್ರಿ. ಬರೀ ಸಿದ್ದರಾಮಯ್ಯನ ಬೈಯೋದು, ಡಿ ಕೆ ಬೈಯೋದು, ಮಂತ್ರಿಗಳು ಬೈಯೋದು, ಮೊದಲು ಗ್ಯಾರಂಟಿ ಬೇಡ ಅನ್ನೋದು, ಗ್ಯಾರಂಟಿ ಸರಿ ಇಲ್ಲ ಅನ್ನೋದು, ಆಮೇಲೆ ಸರ್ಕಾರ ತೆಗಿತೀನಿ ಅನ್ನೋದು. ದೇವೇಗೌಡರು ಬಾಯಿನಲ್ಲಿ ಸರ್ಕಾರ ತೆಗಿತೀನಿ ಅಂದರೆ ಡೆಮಾಕ್ರಸಿನಲ್ಲಿ ತಪ್ಪಲ್ವೇನ್ರಿ? ತಪ್ಪಲ್ವಾ? ಒಬ್ಬರು ಮಾಜಿ ಪ್ರಧಾನಿ ಆಗಿದ್ದರು ಈ ಸರ್ಕಾರ ಕಿತ್ತೊಗಿತೀನಿ ಅನ್ನೋದು, ಸಿದ್ದರಾಮಯ್ಯನ ಗರ್ವ ಮುರಿತೀನಿ ಅನ್ನೋದು. ಈಗ ಅದು ಬಹುಶಃ ನಾವು 5,000ದಲ್ಲಿ ಗೆಲ್ತಿದ್ವೇನೋ, ಅವರು ಬೈದು ಹೇಳಿ ಈಗ 25ಕ್ಕೆ ಹೋಯ್ತು, ಅದು 13, 12ಕ್ಕೆ ಹೋಯ್ತು. ಇವತ್ತು ಮಂಡ್ಯ ನಾಯಕರು ಪುಟ್ಟರಾಜು ಅವರು ಮತ್ತು ಅನ್ನದಾನಿ ಅವರು ಹೇಳ್ತಾರೆ ಸರ್, ಸರ್ಕಾರ ಶೀಘ್ರದಲ್ಲಿ ಬೀಳುತ್ತೆ. ಏನು ಕಡಲೆಪುರಿನ ಪಾನಿಪುರಿ ಅಂಗಡಿಲಿ ವ್ಯಾಪಾರ ಮಾಡ್ಕೊಂಬಂದಂಗೆ ವ್ಯಾಪಾರ ಮಾಡ್ಕೊಂಬರೋಕ್ಕೆ ರೀ. ಅವ್ರನ್ನೆಲ್ಲನೂ ಅವ್ರ ಮಾತಿಗೆಲ್ಲ ನೀವು ಉತ್ತರ ಕೇಳೋದಲ್ಲಿ ಸ್ವಲ್ಪ ನಿಮಗೆಲ್ಲ ಒಂದು ಡೆಮಾಕ್ರಸಿನಲ್ಲಿ ಒಂದು ಇದಿದೆ, ಮಾಧ್ಯಮ ಇದ್ದರೆ. ಈ ಪುಟ್ಟರಾಜು ಅಂದಾನಿನೂ ಹಿಂಗೆ ಮಾತಾಡ್ತಾರೆ ಅಂದರೆ ಅವಕ್ಕೆಲ್ಲ ಉತ್ತರ ಕೊಡೋದು ಸರಿನಾ ಆಗುತ್ತಂತ ಕೇಳಿ ನೋಡೋಣ. ಕಿತ್ತಾಡ ಕೇಳಿ ರೀ. ಯಾರ ಹತ್ರ ಕಿತ್ತಾಡಿದ್ರಿ? ನಮ್ಮಲ್ಲಿ ಕಾಂಗ್ರೆಸ್ನಲ್ಲಿ ಕಲ್ತ್ಕೋಬೇಕು ಒಗ್ಗಟ್ಟನ್ನ. ಡಿ ಡಿ ದೇವೇಗೌಡರು ಸರ್ ಮಾಡ್ಕೊಳಕ್ಕೆ ಹೇಳ್ರಿ. ಹಾಂ, ಡಿ ಡಿ ದೇವೇಗೌಡರು ಸರ್ ಮಾಡ್ಕೊಳಕ್ಕೆ ಹೇಳಿ. ಅಲ್ಲಿ ಯತ್ನಾಳು ಇಷ್ಟೆಲ್ಲ ಮಾತಾಡ್ತಾನಲ್ರಿ, ಕ್ರಮ ತಗೊಳಕ್ಕೆ ಹೇಳ್ರಿ. ಹಾಂ, ಏನು ಅರ್ಥ? ಯಾರು ಹೇಳಿದವರು? ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನೆನ್ನೆ ವೇದಿಕೆಯಲ್ಲಿ ಏನು ಹೇಳಿದ್ರು? ಮುಖ್ಯಮಂತ್ರಿನ ಇವ್ರನ್ನೂ ಮಾಡೋದು, ಅವ್ರನ್ನೂ ಮಾಡೋದು, ಬದಲಾವಣೆ ಮಾಡೋದು ಅದು ಎ ಸಿ ಸಿ ಅವ್ರು ಮಾಡ್ತಾರೆ, ನಮ್ಮ ಹೈಕಮಾಂಡ್ ಮಾಡ್ತಾರೆ. ಇವು ಜನತಾದಳಕ್ಕೆ ಏನಾರ ನಾವು ಅಥವಾ ಬಿ ಜೆ ಪಿಯವ್ರಿಗೆ ಏನಾದ್ರು ನಾವೇನಾರು ಇದನ್ನ ತೀರ್ಮಾನ ಮಾಡಿ ಅಂತ ಹೇಳಿ ಕೊಟ್ಟಿದ್ದೀವಿ. ಅದು ಏನು, ಅದು ಬಿಟ್ಟಾಕಿ ಅದು ನಮ್ಮ ಪರ್ಸನಲ್ ವಿಚಾರ, ಪಾರ್ಟಿ ವಿಚಾರ, ಪಾರ್ಟಿ ತೀರ್ಮಾನ ತಗೊಳುತ್ತೆ. ನಾವು ಈಗ ಎಲ್ಲರೂ ಒಂದೇ. ಸಿದ್ದರಾಮಯ್ಯನವರು, ಡಿ ಕೆ, 34 ಜನ ಮಂತ್ರಿನೂ ಒಂದೇ, 138 ಜನ ಎಮ್ ಎಲ್ ಎನೂ ಒಂದೇ. ನಮ್ಮಲ್ಲಿ ನೋ ಡಿಫ್ರೆನ್ಸ್. ನಾವು ಜನ ನಮ್ಮನ್ನು ಆಯ್ಕೆ ಮಾಡಿಕೊಟ್ಟಿರೋದು ಈ ರಾಜ್ಯದಲ್ಲಿ ಜನರ ಪರವಾದಂಥ ಕೆಲಸ ಮಾಡಬೇಕು. ಇವತ್ತು ಕಳೆದ 5 ವರ್ಷ ಅವ್ರದ್ದು ಏನಾದ್ರು ಇದ್ದರೆ ಹೇಳ್ಬೇಕು, ಮುಂದೆ ನಾವು ಇಂಥದ್ದು ಮಾಡ್ತೀನಿ ಅಂತ ಹೇಳ್ಬೇಕು. ಎರಡೂ ಇಲ್ಲ. ಅವ್ರು ಏನಂತಂದ್ರೆ ಈಗ ಇರೋ ಸರ್ಕಾರದ ಬಗ್ಗೆ ಏನಾರು ಸಣ್ಣ ಪುಟ್ಟದ್ದು ಮಾತಾಡಬೇಕು. ನಾವು ಅದನ್ನು ಹೇಳ್ತಿದ್ವಾ? ಅವ್ರ ಡಿಫೆಕ್ಟ್ ಹೇಳ್ತಿದ್ದು ನಾವು, ಅವ್ರ ಪರ್ಸನಲ್ಲಾಗಿ ಹೋಗ್ತಿರಲಿಲ್ಲ. ಅವ್ರ ಡಿಫೆಕ್ಟ್ ಹೇಳ್ತಿದ್ದು, ನಮ್ಮ ಡಿಫೆಕ್ಟ್ ಹೇಳಿ ಸುಮ್ಮನೆ ಮಾತಾಡ್ತಾರೆ. ಸೊ ಕುಮಾರಸ್ವಾಮಿಯವ್ರ ಪಾಪ ಅವ್ರ ಮಗ ಸೋತಿ ಸಮಾಧಾನ ಆಗಿಲ್ಲ ಅಂತ ಕಾಣುತ್ತೆ ಅವ್ರಿಗೆ. ಯೋಚನೆ ಮಾಡ್ಬೇಕು. ನಾನು ಮಾತಾಡಬಾರ್ದು ಅಂತ ಮಾತಾಡ್ತಾ ಇಲ್ಲ. ಇದಕ್ಕಿಂತ ನಾವು ಮಾತಾಡಿದ್ರೆ ಇದೇನೋ ನಾಟಕ ಅಂತ ಅನಿಸ್ಬಿಡುತ್ತೆ. ನಾವು ಆ ಹುಡುಗನ ಬಗ್ಗೆ ಭಾಳ ನಾವು ಪ್ರೀತಿ ಇಟ್ಕೊಂಡಿದ್ದೀವಿ. ನಮ್ಮ ಜೊತೆಲಿ ಓಡಾಡ್ತಿದ್ದ ಹುಡುಗ ನಮ್ಮ ಇದರಲ್ಲಿ 3 ಸೋಲಿಗೆ ಯಾರು ಕಾರಣ? ಇವ್ರ ಮಾತು. ಈ ಸಲ ಅವ್ರ ತಂದೆ ಮಗ ಇಬ್ಬರೂ ಮಾತಾಡಿದ ರೀತಿಯೇ ಇವತ್ತು 25,000 ಹೋಗ್ಲಿಕ್ಕೆ ಕಾರಣ. ನಾವು ಒಂದು 10-15 ಸಾವಿರದಲ್ಲಿ ಗೆಲ್ತಿದ್ದೋ. 25,000 ಸೋಲಿಗೆ ಅವರೇ ಕಾರಣ, ಅವ್ರ ಮಗನ. ಈಗ ಸೋಲನ್ನ ಸೆಲೆಬ್ರೇಟ್ ಮಾಡ್ತಾರೆ ಮಂಡ್ಯದಲ್ಲಿ, ಮಾಡಲಿ. ನನಗೆ ಏನಾರ ಅಲ್ರಿ, ಅವನ ಸೋಲನ್ನು ಮುಂದಿಟ್ಕೊಂಡು ಅವ್ರು ಮಂಡ್ಯದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ, ಹಾಂ, ಸೊ ಆ ಹುಡುಗನಿಗೆ ಆಗಿರ್ತಕ್ಕಂಥ ನೋವನ್ನು ಅವರಿಗೆ ಇಲ್ಲಿ ಮಂಡ್ಯದಲ್ಲಾರ ಮಾಡಲಿ, ಕೆ ಆರ್ ನಗರದಲ್ಲಾರ ಮಾಡಲಿ, ನಮಗೇನಂತ ಅವ್ರು ಫಂಕ್ಷನ್ ಮಾಡೋದು ನಮಗೂ ಸಂಬಂಧ ಇಲ್ಲ. ಮಾಡಲಿ, ಅವರು ಸೆಲೆಬ್ರೇಟ್ ಮಾಡ್ತಾವ್ರೆ ಅಂತ ಆಯಿತು. ನೆಪದಲ್ಲಿ ಬೃಹತ್ ಸಮಾವೇಶ ಸರ್ ಮಾಡಲಿ, ನಮಗೇನು ಬೇಜಾರಿಲ್ಲ. ನೀವು ಇಷ್ಟ ಪಡಲ್ಲ ಕಾಂಗ್ರೆಸ್ಗೆ ಅವ್ರು ಯಾರು ಕೌಂಟ್ ಮಾಡೋಕ್ಕೆ? ನಮ್ಮ ಜನರ ಆಶೀರ್ವಾದ ಸಿಕ್ಕಿದೆ. ನಾವು 5 ವರ್ಷ ಯಶಸ್ವಿಯಾಗಿ ಮುಗಿಸಿ ಮತ್ತೆ 28ಕ್ಕೆ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಕಾಂಗ್ರೆಸ್ ಸರ್ಕಾರ ತರ್ತಕ್ಕಂಥದ್ದೇ ನಮ್ಮ ಉದ್ದೇಶ. ಮಂಡ್ಯ ಮಾಡಿಬಿಟ್ಟಿದ್ದೀವಲ್ಲ, 7-6 ಏನೋ ಆಕಸ್ಮಿಕವಾಗಿ ಅವರಿಗೆ ಕೇಂದ್ರಕ್ಕೆ ಮಂತ್ರಿ ಆಯ್ತಾರೆ ಅಂತ ಮೋದಿ ಹೆಸರಲ್ಲಿ ಗೆದ್ದವ್ರೆ. ಅವ್ರ ಹೆಸರಲ್ಲೇ ಗೆದ್ದಿದ್ರೆ ಅವ್ರ ಮಗನ ಗೆಲ್ಲಿಸ್ತಿರ್ಲಿವೇನ್ರಿ? ಮೋದಿ ಹೆಸರಲ್ಲಿ ಗೆದ್ದವ್ರೆ ಬಿಡ್ರಿ. ಮಂಡ್ಯ ಮುಂದೆ 7-7 ಗೆಲ್ತೀವಿ. ಮಂಡ್ಯ, ಹಾಸನ, ಹಳೆ ಮೈಸೂರು ಪೂರ್ತಿ.
ಈಗ ಮಡಿಕೇರಿಲಿ ಗೆದ್ದಿದ್ವೇನ್ರಿ, ಚಾಮರಾಜನಗರದಲ್ಲಿ ಗೆದ್ದಿಲ್ವೇನ್ರಿ, ಮೈಸೂರು ಗೆದ್ದಿಲ್ವೇನ್ರಿ, ತುಮಕೂರು ಗೆದ್ದಿಲ್ವೇನ್ರಿ. ಸಂಪೂರ್ಣವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಕಾಂಗ್ರೆಸ್ಸು ಶಕ್ತಿಯುತವಾಗಿ ಬೆಳೆಯುತ್ತೆ. ಒಳ್ಳೆಯ ಕೆಲಸ ಇನ್ನು 3.5 ವರ್ಷ ನಾವು ಸರ್ಕಾರ ಕೆಲಸ ಮಾಡ್ತೀವಿ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಡಿಸ್ಪ್ಯೂಟ್ ಪ್ರಶ್ನೆನೇ ಇಲ್ಲ. ನಮ್ಮ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಖರ್ಗೆಯವ್ರ ಬಗ್ಗೆ ಅಪಾರವಾದಂಥ ಗೌರವವನ್ನು ಇಬ್ಬರು ಲೀಡ್ರ್ಗಳು ಇಟ್ಕೊಂಡಿದ್ದಾರೆ. ನಾವು ಸಹ ಅದೇ ರೀತಿ ಇಟ್ಕೊಂಡಿದ್ದೀವಿ. ನಮ್ದು ಏನೇ ತೀರ್ಮಾನ ಇದ್ದರೂ ನಗನಗ್ತಾ ತೀರ್ಮಾನ ಆಗ್ತದೆ ವಿನ ನಮ್ಮಲ್ಲಿ ಡಿಫ್ರೆನ್ಸೇ ಇಲ್ಲ. ಮತ್ತು ನಮ್ಮ ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ಬದ್ಧ. ಮೊನ್ನೆ ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು, ಹೈಕಮಾಂಡ್ ಸೂಚನೆ ಕೊಡಬೇಕು, ನಾವು ತೀರ್ಮಾನ ತಗೋಬೇಕು. ಪ್ರಶ್ನೆ ಹೈಕಮಾಂಡ್ ಏನು ಸಂಪುಟ ಪುನರ್ರಚನೆ ಮಾತು ಕೇಳಿ ಬರ್ತಿದೆಯಲ್ಲ ಸರ್. ಈಗ ಸಿದ್ದರಾಮಯ್ಯನವ್ರು ಮೊನ್ನೆ ಏನು ಹೇಳಿದ್ರು, ಆ ಥರದ್ದು ಯಾವುದೂ ಇಲ್ಲ ಅಂತ ಹೇಳಾಯ್ತಲ್ಲ. ಈಗ ಅದ್ರ ಬಗ್ಗೆ ಚರ್ಚೆ ಏನು, ಏನಾಗುತ್ತೋ ಪಾರ್ಟಿ ತೀರ್ಮಾನ ಬಿಡಿ, ಅದಕ್ಕೆ ಯಾಕೆ ಈಗ ಅವಶ್ಯಕತೆ ಇಲ್ಲ. ಮೋದಿ ವರ್ಚಸ್ಸೇ ಇಲ್ಲ ಅಂದಿದ್ರೆ ಅವರು ಹೊರಗಡೆ ಬಂದು ಅವಾಗ ದೇವೇಗೌಡರು ಇಲ್ಲಿವರೆಗೆ ಯಾವ್ದಾರ ಅಲಯನ್ಸ್ ಮಾಡ್ಕೊಂಡಿದ್ರಾ? ನಿಂತ್ಕೋಬೇಕಾಯ್ತು. ಬೇಡ ಅಂದಿದ್ರು. ಇಲ್ಲಿ ಯಾಕೆ ಗೆಲ್ಲಿಸ್ಲಿಲ್ಲ? ಮತ್ತೆ ಅವ್ರದ್ದೇ ಕ್ಷೇತ್ರ ಅಲ್ವ, ಅವ್ರು 2 ಸಲ ಗೆದ್ದಿದ್ರಲ್ಲ, ಅಲ್ಲಿ ಯಾಕೆ ಚನ್ನಪಟ್ಟಣದಲ್ಲಿ ಗೆಲ್ಲಿಸ್ಲಿಲ್ಲ? ಅವ್ರ ಮಗ ಏನೋ ಅವ್ರೇನು ಬೇರೆನಾ? ನಾನು ನೀನಾದರೆ ಬೇರೆಯವ್ರು ಆಯ್ತೀವಪ್ಪ. ನೀನು ನಿಂತ್ಕೊಂಡ್ರೆ ನಾನು ನಿಂತ್ಕೊಂಡ್ರೆ ಬೇರೆಯವ್ರು ಅನ್ನಿಸ್ತೀವಿ. ಅವ್ರ ಸ್ವಂತ ಮಗ ನಿಂತ್ಕೊಂಡಾಗ ಬೇರೆಯವ್ರು ಅನ್ನಿಸ್ತಾರಾ? ಯಾವತ್ತೂ ಇದೆ, ಮುಂದೆನೂ ಇರುತ್ತೆ. ಇವತ್ತಿಗೆ ಕೊನೆಯಲ್ಲ, ಯಾವತ್ತಿಗೂ ಇರುತ್ತೆ. ರಾಜಕೀಯವಾಗಿ ಅವರು ಇವ್ರ ಥರ ಮಾತನಾಡಿದಾಗ ಮಾತ್ರ ನಾವು ಹೇಳ್ಬೋದೇವಿನ, ಅದರ್ವೈಸ್ ನಾನು ಅವ್ರ ಬಗ್ಗೆ ನಾನು ದೇವೇಗೌಡರ ಬಗ್ಗೆ ಯಾವ ಥರ ಮಾತಾಡಿದ್ದೀನ? ಕುಮಾರಸ್ವಾಮಿಯವ್ರ ಬಗ್ಗೆ ಮಾತನಾಡಿದ್ರು. ಸೊ ಅವ್ರನ್ನ ಅನೇಕ ವಿಚಾರದಲ್ಲಿ ಅವರು ಟೀಕೆ ಟಿಪ್ಪಣಿನ ನೋಡಿದಾಗ ವಿಧಿ ಇಲ್ಲದಲ್ಲೇ ಹೇಳಿರ್ತೀವಿ. ಅವ್ರ ಬಗ್ಗೆ ನಾನು ಇವತ್ತು ವೈರಿ ಅಂತ ನಾವು ಹೇಳೇ ಇಲ್ಲ. ದೇವೇಗೌಡರ ನಾಯಕತ್ವನ ಒಪ್ತೀವಿ, ದೇವೇಗೌಡರನ್ನ ಒಪ್ಪಲ್ಲ ಅಂತ ಯಾವತ್ತು ಹೇಳಿದ್ವಿ. ಆದರೆ ದೇವೇಗೌಡರು ಮೊನ್ನೆ ಭಾಷಣ ಮಾಡಿದ್ದು ನನಗೆ ಯಾಕೋ ಸಮಾಧಾನ ತರಲಿಲ್ಲ. ಗೊತ್ತಿಲ್ಲಪ್ಪ, ಜನ ಕೇಳಬೇಕು, ನಾನು ಹೆಂಗೆ ಹೇಳೋಕ್ಕಾಗತ್ತೆ? ವರ್ಚಸ್ಸು ಸೋಲು ಗೆಲುವಿನಿಂದ, ಒಂದು ಸೋಲಿನಿಂದ ಒಂದು ಗೆಲುವಿನಿಂದ ಯಾರ್ದು ವರ್ಚಸ್ಸು ಹೋಗುತ್ತೆ ಹೇಳ್ತೀವಿ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾನು ಹಂಗೆಲ್ಲ ಕುಮಾರಸ್ವಾಮಿ ಥರ ಲಘುವಾಗಿ ಮಾತಾಡೋಕ್ಕೆ ಹೋಗಲ್ಲ. ಬಟ್ ಆದರೆ ಅವ್ರ ಮಗ ಸೋತಿರೋದು ಒಂದು ಅತ್ಯಂತ ಒಂದು ಗಂಭೀರವಾದಂಥ ವಿಚಾರ ಅಂತ ಅವರು ಅದನ್ನು ಯಾವ ರೀತಿ ತಗೋತಾರೋ ಅವ್ರಿಗೆ ಬಿಟ್ಟು ವಿಚಾರ. ಇನ್ನು ಮುಂದಾರು ನಾನು ಹೇಳ್ತೀನಿ, ಸ್ವಲ್ಪ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ, ಒಳ್ಳೆ ಕೆಲಸ ಮಾಡಲಿ, ನಾವು ಇಲ್ಲಿ ಕೆಲಸ ಮಾಡ್ತೀವಿ. ಚುನಾವಣೆ ಬಂದಾಗ ಚುನಾವಣೆ ಆಟ ಆಡೋಣ. ಅದು ಬಿಟ್ಬಿಟ್ಟು ಬೆಳಗ್ಗೆ ಎದ್ದು ಶುಕ್ರವಾರ ಆಯ್ತು ಶನಿವಾರ ಆಯ್ತು ಹೆಂಗೆ ಅವ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಅನಿಸುತ್ತೆ. ಹಾಂ, ಯಾರು ಆಗಲಿ ರೀ, ನನಗೂ ಅಷ್ಟೇ. ನಾನು ಮಂತ್ರಿಗ ಕೆಲಸ ಮಾಡೋದು ಬಿಟ್ಬಿಟ್ಟು ನಾನು ಬಂದು ಬೆಳಗ್ಗೆ ಎದ್ದು ಅವ್ರ ಬಗ್ಗೆ ಮಾತನಾಡಿದ್ರೆ ಏನಪ್ಪ ಪ್ರಯೋಜನ? ಬನ್ನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.